ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಂಗಳೂರು ಕಂಬಳ ವಿವಾದಕ್ಕೆ ಕೊನೆಗೂ ಬಿತ್ತು ತೆರೆ. ಕಂಬಳ ಸಮಿತಿಯಿಂದ ಹೈ ವೋಲ್ಟೇಜ್ ಮೀಟಿಂಗ್. ಕಂಬಳಕ್ಕೆ ಅಂಟಿದ್ದಂಥ ವಿವಾದದ ಕಲೆ ತುಳಿಯುವುದಕ್ಕೆ ಕಠಿಣ ನಿರ್ಧಾರ. ಕಂಬಳದ ಘನತೆ ಉಳಿಸುವುದಕ್ಕೆ ಹೊಸ ಮಾರ್ಗಸೂಚಿ ಪ್ರಕಟ. ಗುಣಪಾಲ ಕಡಂಬರಿಗೆ ಅವಮಾನದ ಬಳಿಕ ಎಚ್ಚೆತ್ತುಕೊಂಡಿರುವುದು ಸಮಿತಿ. ಇನ್ನು ಮುಂದೆ ಕಂಬಳ ಕೂಟದಲ್ಲಿ ಶಿಸ್ತು ಉಲ್ಲಂಘಿಸಿದ್ರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವಮಾನಿಸಿ ಮಾತನಾಡಿದವರ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಇಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಎಲ್ಲಾ ಕಂಬಳಗಳಿಗೂ ಸರ್ಕಾರಿ ಸಹಾಯಧನ ನೀಡುವಂತೆ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಕಂಬಳ ಆಯೋಜನೆಗೆ ಗಂಭೀರ ಚರ್ಚೆಯನ್ನು ಮಾಡಲಾಗಿದೆ. ಒಡೆದ ಮನೆಯಾಗಿದ್ದ ಸಮಿತಿಯಲ್ಲಿ ಈಗ ಸೌಹಾರ್ದತೆಯ ಮಂತ್ರ ಜಪಿಸಲಾಗ್ತಾ ಇದೆ. ನೋಡಿ, ಇದೆಲ್ಲವೂ ಕೂಡ ಶುರುವಾಗಿದ್ದು ಒಂದು ವಿವಾದದಿಂದ. ಎಲ್ಲೋ ಅವಮಾನ ಆಯಿತು, ಹಿರಿಯರಿಗೆ ಅವಮಾನ ಆಯಿತು ಅನ್ನುವಂಥ ಕಾರಣಕ್ಕಾಗಿ ವ್ಯಾಪಕ ವಿರೋಧ ವ್ಯಕ್ತ ಆಗಿತ್ತು, ಅಸಮಾಧಾನ ವ್ಯಕ್ತವಾಗಿತ್ತು. ಮತ್ತು ಈ ಸಮಿತಿಯಲ್ಲಿ ಒಂದು ಹೊಂದಾಣಿಕೆ ಅನ್ನೋದಿರಲಿಲ್ಲ, ಒಂದು ಒಗ್ಗಟ್ಟು ಅನ್ನೋದಿರಲಿಲ್ಲ. ಯಾವಾಗಲೂ ಒಂದು ಯೋಜನೆಗಳಾಗಿರ್ಬೋದು, ಒಂದು ಕಾರ್ಯಕ್ರಮಗಳಾಗಿರ್ಬೋದು ಜಗಜ್ಜಾಹೀರಾಗಬೇಕು ಅಥವಾ ಅದು ಸಕ್ಸಸ್ ಆಗಬೇಕು, ಯಶಸ್ವಿ ಆಗಬೇಕು ಅಂದರೆ ಹೊಂದಾಣಿಕೆ ಅನ್ನೋದು ಇರಬೇಕಾಗತ್ತೆ. ಪರಸ್ಪರ ಒಬ್ರನ್ನೊಬ್ರು ಗೌರವಿಸ್ಕೊಳ್ಬೇಕಾಗತ್ತೆ. ಹೌದು, ಈ ಕಂಬಳಕ್ಕೆ ಅದರದ್ದೇ ಆದಂಥ ಹಿನ್ನೆಲೆ ಇದೆ, ವಿಶೇಷತೆ ಇದೆ. ಆದರೆ ಇದನ್ನು ಎಲ್ಲ ಕಡೆಯಲ್ಲೂ ಕೂಡ ರೀಚ್ ಮಾಡುವಂಥ ನಿಟ್ಟಿನಲ್ಲಿ ಸಮಿತಿ ಎಡವಿತ್ತು. ಯಾಕಂದರೆ ಕೇವಲ ಒಂದು ಕಡೆಗೆ ಸೀಮಿತವಾಗಿ ಅಥವಾ ಯಾರ್ದೋ ಒಂದು ಮಾತಿಗೆ ಕಟ್ಟುಬಿದ್ದು ಅಥವಾ ಹೊಂದಾಣಿಕೆ ಇಲ್ಲದೆ ಸಮಸ್ಯೆಗಳಾಗ್ತಾ ಇತ್ತು. ಆ ಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಂದಾಗಿ ಕೂತು ಮಾತನಾಡಿದ್ದಾರೆ, ಚರ್ಚಿಸಿದ್ದಾರೆ. ಒಂದಷ್ಟು ನಿಯಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಈ ಸೌಹಾರ್ದತೆ ಈ ಸಮಿತಿಯಲ್ಲಿ ಹೀಗೆ ಮುಂದುವರಿತು ಅಂತಂದರೆ ಈಗಿರುವಂಥ ಹೆಗ್ಗಳಿಕೆಗಿಂತ ಮತ್ತಷ್ಟು ಹೆಗ್ಗಳಿಕೆ ಕಂಬಳಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಮೊದಲೇ ನಾವು ಒಂದಾಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತು ಪರಸ್ಪರ ಗೌರವ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಆ ಸಮಿತಿ ಈ ಸಮಿತಿ ನಮ್ಮ ಕಡೆಯವರಲ್ಲ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ನಾವು ಸೀನಿಯರ್ಸು, ಇದೆಲ್ಲವನ್ನ ಬಿಟ್ಟು ಬಿಡಬೇಕು ಅನ್ನೋ ತೀರ್ಮಾನಕ್ಕೂ ಕೂಡ ಬಂದಂತಿದೆ.